ಜೀವಿತಾವಧಿ ಜಾಯಮಾನ ನಾವು ಹೇಳ್ದಂಗೆ ನಾವು ಇಲ್ಲಿ ಬೆಂಗಳೂರ್ದು ಹೇಳಿದ್ರಿ, ನೀವು ಮೈಸೂರ್ದು ಯಾವ್ದಾನ ಆಗ್ಲಿ ಪರವಾಗಿಲ್ಲ, ಎರಡೂ ಒಂದೇ ಅರ್ಥ. ನೀವ್ ಹೇಳಿದ್ದೆ ಅಂತ ತಿಳ್ಕೊಳ್ಳಿ, ನೀವೇನ್ ಹೇಳಿದ್ರು ಅದೇ ಜೀವಮಾನ ಅಂತಾನೆ ತಿಳ್ಕೊಳ್ಳಿ. ಇವತ್ತು ಗೋವಾಗೆ ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾರೆ, ಮಂಗಳೂರಿಗೆ ಗುಳೆ ಹೋಗ್ತಾರೆ, ಬೆಂಗಳೂರಿಗೆ ಗುಳೆ ಹೋಗ್ತಾ ಇದ್ದಾರೆ, ಹೋಗ್ತಾರೆ, ಪ್ರತಿ ವರ್ಷನೂ ಹೋಗ್ತಾ ಇದ್ದಾರೆ. ಪ್ರತಿ ಬರಗಾಲದಲ್ಲೂ ಈ ಪರಿಸ್ಥಿತಿ ಬರ್ತಾ ಇದೆ. ಇಷ್ಟು ವರ್ಷ ಆಡಳಿತ ಮಾಡಿದಿರಲ್ಲ ನೀವು ಕಾಂಗ್ರೆಸ್ ಅವರು, ಎಂದಾದ್ರೂ ಒಂದಿನ ಯೋಚನೆ ಮಾಡಿದಾರ ಈ ಗುಳೆ ಹೋಗೋದನ್ನ ತಪ್ಪಿಸ್ಬೇಕು ಅಂತೇಳಿ? ಗೋವಾದಲ್ಲಿ ನಾವು ನೋಡಿದಿರಿ, ಅಲ್ಲಿ ಬದಲಾವಣೆಗಳು ಆದಾಗ, ಕೆಲವು ಮುಖ್ಯಮಂತ್ರಿಗಳು ಬದಲಾವಣೆ ಆದಾಗ ಅಲ್ಲಿ ಪಾಪ ಬೀಚ್ ಪಕ್ಕದಲ್ಲಿ ನಮ್ಮ ಕರ್ನಾಟಕದವ್ರು ಹೋಗಿ ವಾಸ ಮಾಡ್ತಾ ಇದ್ದಾರೆ ಇವತ್ತು. ಅವ್ರನ್ನೆಲ್ಲ ಎತ್ತಾಕ್ದ ಸಂದರ್ಭದಲ್ಲಿ ನಾವು ಪತ್ರಿಕೆಗಳಲ್ಲಿ ಓದಿದಿರಿ, ಅವರೆಲ್ಲ ಓಡಿಸ್ತಾ ಇದ್ದಾರೆ ಅಲ್ಲಿಂದ. ಆದ್ರೆ ನೀವು ಇಷ್ಟು ವರ್ಷ ಆಡಳಿತ ಮಾಡಿ ಆ ಗುಳೆ ಹೋಗುವಂತವ್ರಿಗೆ ಏನಾದ್ರೂ ಒಂದು ಶಾಶ್ವತ ಪರಿಹಾರ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ನೀವು ಅಲ್ಲಿಂದನೇ ಹೋಗೋದು, ಅದಕ್ಕೆ ಆಯ್ತು. ನೀವು ಮಾತಾಡಿದಾಗ ನಾನೇನು ಮಾತಾಡಕ್ಕಾಗಲ್ಲ, ನನಗಿಂತ ಸೀನಿಯರ್ ನೀವು. ನೆನಪಿಸೋದಕ್ಕೆ, ಯಾಕಂದ್ರೆ ನೀವು ಯಾರ ದೊಡ್ಡವರು ತಮ್ಮ ಮೊದಲನೇ ಭಾಷಣದಾಗ ಏನು ಮಾತಾಡ್ತಾರಲ್ಲ ಅದನ್ನು ನೀವು ಗಮನದಾಗ ಭಾಳ ಇಟ್ಕೋಬೇಡಿ. ಈ ಮಾತು ದೊಡ್ಡ ದೊಡ್ಡ ವೇದಿಕೆಯೊಳಗೆ ಆದವು. ಹಿಂಗೆ ಏನು ಮಾಡಿದಿರಿ? ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ, ಯಾವುದು ಮಾನ್ಯುಮೆಂಟ್ ಸ್ಕೀಮ್ ಅಂತ ಹೇಳಿ ಕರೆದಿದ್ರು, ಅದನ್ನ ಮಾಡಿದ್ರೆ ಗುಳೆ ಹೋಗೋದನ್ನ ನಿಲ್ಲಿಸೋದ್ರ ಸಲುವಾಗಿ ಗ್ರಾಮೀಣ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಬರಗಾಲದಂಥ ಸಂದರ್ಭದಲ್ಲಿ ಉದ್ಯೋಗ ಕೊಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು MNREG ಕಾರ್ಯಕ್ರಮ. ಅದಕ್ಕೆ ಕಾಂಗ್ರೆಸ್ನವ್ರು ಏನ್ ಮಾಡಿದಿರಿ ಅಂತ ಸರ್, ಅದನ್ನ ಯಾರು ಮಾಡ್ತಿಲ್ಲ ಸರ್. ಸರ್, ನೀವು ಹೇಳಿದ್ರಲ್ಲ ಈ ಗ್ರಾಮೀಣ ಇದರಲ್ಲಿ ಗುಳೆ ಹೋಗೋರ್ಗೆ ಅಂತ, ಯಾರಾದ್ರೂ ಹಳ್ಳಿಗಳ ಕಡೆ ಒಬ್ಬನಾದ್ರೂ ಆ ಕೆಲಸನ ಮಾಡ್ತಿದ್ದಾನ ಸರ್? ಹೇಳಿ. ಕೋಟ್ಯಾಂತರ ರೂಪಾಯಿ ಕೆಲಸ ನಡೀತದೆ, ಕೋಟ್ಯಾಂತರ ರೂಪಾಯಿ ಕೆಲಸ ನಡೀತದೆ, ಜಗತ್ತಿನೊಳಗ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ಎಲ್ಲಾ ಮೇಧಾವಿಗಳು ಹೇಳ್ತಾರೆ. ಮಾಡ್ತಾರೆ ಸರ್, 120 ರೂಪಾಯಿ ಕೂಲಿಗೆ ಯಾರು ಮಾಡ್ತಾರೆ ಇವತ್ತು? ಇಲ್ಲ ಮಾನ್ಯ ಅಧ್ಯಕ್ಷರೇ, ಒಂದ್ ಕೆಲಸ ಕೇಂದ್ರ ಸರ್ಕಾರದಲ್ಲಿ ನೀವೇ ಇದ್ದೀರಾ, ಬಂದ್ ಮಾಡ್ಬಿಡಿ, ಅಲ್ಲ ಬಂದ್ ಮಾಡ್ಬಿಡಿ. ಇದು ಸಹಾಯ ಆಗ್ತಾ ಇಲ್ಲ ಅಂದ್ರೆ ಬಂದ್ ಮಾಡ್ಬಿಡಿ ಸರ್. ಮಹಾತ್ಮ ಗಾಂಧಿ ಮಾಡಿ ಹೇಳ್ಕೊಂಡು ಯಾಕೆ ನೀವು ಮಾಡಿ? ಕರ್ನಾಟಕದಲ್ಲಿ ಸರಿ ಇಲ್ಲ ಅಂತ ಇದ್ದೀರಲ್ಲ ಸರ್. 13 ಕೋಟಿ ಮಾನವ ಮಿನಿಮಮ್ ವೇಜಸ್ ಮಾಡಿದ್ವಿ. ಮಿನಿಮಮ್ ವೇಜಸ್ ಜಾಸ್ತಿ ಮಾಡಿ ಆಗಿಲ್ಲ ಅಂದ್ರೆ ನೀವು ರದ್ದು ಮಾಡ್ಬಿಡಿ. ಮನ್ರೇಗಾನ ಬಂದ್ ಮಾಡ್ಬಿಡ್ಲಿ, ಇವರು ಸರಿ ಇಲ್ಲ ಅಂತ ಹೇಳ್ಬಿಡ್ಲಿ. ಎರಡು ನೀವೇ ಹೇಳ್ತೀರಾ ಪ್ರಿಯಾಂಕಾ ಅವರೇ, ಇದು ನಮ್ಮ ಪ್ರಧಾನಮಂತ್ರಿ ಹೇಳ್ತೀರಾ, ಕೇಂದ್ರ ಸರ್ಕಾರದಿಂದ ಕಂಟಿನ್ಯೂ ಇಲ್ಲ. ಅವ್ರು ಹೇಳಿದ್ ಕೇಳ್ತಾರೆ, ಕುತ್ಕೊಂಡ್ರಿ ಹೇಳಿ, ಅವ್ರು ಹೇಳಿದ್ಮೇಲೆ ತಾವು ಉತ್ತರ ಹೇಳ್ತಿರಲ್ಲ. ಉದ್ಯೋಗ ಖಾತ್ರಿನೇ ಸರಿ ಇಲ್ಲ ಅಂದ್ರೆ ಬಂದ್ ಮಾಡ್ಬಿಡಿ. ಸಿಂಪಲ್ ಅಲ್ಲ. ಸುಮ್ನೆ ಕಾಂಗ್ರೆಸ್ ಬಿಜೆಪಿ ಅವ್ರ ಕೈಲಿ ಅಧಿಕಾರ ಅದ. ಪ್ರಿಯಾಂಕಾ ಅವರೇ, ಪ್ರಿಯಾಂಕಾ ಅವರೇ, ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಉದಾಹರಣೆ ದೇಶದ ಜನರಿಗೆ ಗೊತ್ತಾಗಲಿ ಅಂತ ಹೇಳಿ ಇದನ್ನ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಇದು ದೊಡ್ಡ ಕರಪ್ಷನ್ ಸ್ಕೀಮ್ ಐತಿ, ಇದನ್ನ ನಾನು ಜನರಿಗೆ ತೋರ್ಸಾಕ್ ಇಟ್ಟಿರ್ತೇನೆ ಅಂತೇಳಿ ಲೋಕಸಭೆಯಲ್ಲಿ 50,000 ಕೋಟಿ ಖರ್ಚು ವಿಫಲ ಆಗಿದೆ ಅಂತ ತೋರ್ಸಕ್ ಇಟ್ಟಿರ್ತಾರೇನ್ರಿ? ಹೌದು, ಕಾಮನ್ ಸೆನ್ಸ್ ಸರ್ ಇದು. ತೋರ್ಸಕ್ ಇಟ್ಟಾರ ಒಂದು ಇಲ್ಲ ಖರ್ಚು ಮಾಡ್ಬಿಟ್ಟು ಇದು ಕಾಂಗ್ರೆಸ್ ಪಕ್ಷದ ವೈಫಲ್ಯ ಅಂತ ಇಟ್ಟಾರಂತ. ಮಾನ್ಯ ಸಭಾಧ್ಯಕ್ಷರೇ, ದೇವ್ರು ಒಳ್ಳೇದ್ ಮಾಡ್ಲಿ. ಇಲ್ಲ, ನಾವು ಮಾನ್ಯ ಸಭಾಧ್ಯಕ್ಷರೇ ಗುಳ್ಳೆ ಮಾತಾಡ್ರಿ ನಾವು ಅನುಷ್ಠಾನ ಮಾಡಿದ್ವಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಪ್ರದೇಶದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದೆ. ಮಾತಾಡಕತ್ತಾರ, ತಾವು ಕೂತ್ಕೊಳ್ರಿ.
ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಉದ್ದೇಶ ಇರ್ತಕ್ಕಂಥದ್ದು ನಮ್ಮ ಎಚ್ ಕೆ ಪಾಟೀಲ್ ಅವರು ನಾನು ಮೊದಲ ಮಾತಾಡಿದ ಅವ್ರದ್ದೇನು ಅಂತಂದ್ರೆ ಅವ್ರಿಗೆ ಏನು ಬೇಕೋ ಅಷ್ಟೇ ತಗೊಂತಾರೆ. ಅವ್ರಿಗೆ ಯಾವ್ದು ಬೇಕೋ ಅದು ಕಟ್ ಅಂಡ್ ಪೇಸ್ಟ್ ಮಾಡ್ತಾರೆ. ನಾನು ಫಸ್ಟು ಹೇಳಿದ್ದು ಎಚ್ ಕೆ ಪಾಟೀಲ್ರೇ, ನಾನು ಹೇಳಿದ್ದು ನಾವೂ ಸರ್ಕಾರ ಮಾಡಿದಿರಿ, ನೀವೂ ಸರ್ಕಾರ ಮಾಡಿದಿರಿ, ಈ ಥರ ಗುಳೆ ಹೋಗೋರ ಬಗ್ಗೆ ಯಾರು ಶಾಶ್ವತವಾಗಿ ಮಾಡಿಲ್ಲ ಅನ್ನೋದು ಹೇಳಿದೆ. ಅದನ್ನ ಬಿಟ್ಟು ನಿಮ್ಮದನ್ನ ಮಾತ್ರ ಹೇಳ್ಕೊಂಡ್ರಿ. ನಾನು ಹೇಳಿದೆ, ನಾವು ಸರ್ಕಾರ ನಡೆಸ್ತೋನು, ನಾನು 4-5 ಬಾರಿ ಮಂತ್ರಿ ಆಗಿದ್ದೀನಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನಾವು ಮಾಡಲಿಲ್ಲ, ಇನ್ನಾದ್ರೂ ಮಾಡೋಣ. ಆಯ್ತು ಸಿದ್ದರಾಮಯ್ಯನವರು ಇದ್ದಾರೆ ಈಗ. ಬರಗಾಲ ಬಂದಾಗ ಅದೇ ಏನೇನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಬರಗಾಲದ್ದೇ ಗುಳೆ ಹೇಳ್ತಾ ಇರೋದು ನಾನು. ತಾವ್ ಹೇಳಿ. ಬರಗಾಲದಲ್ಲಿ ಗುಳೆ ಹೋಗೋದ್ರ ಬಗ್ಗೆ ಹೇಳ್ತಾ ಇರೋದು ನಾನು, ಬೇರೆ ಅಲ್ಲ. ನಾನು ಹೇಳ್ತಾ ಇರೋದು ಬರಗಾಲದಲ್ಲಿ ಗುಳೆ ಹೋಗ್ತಾ ಇದ್ದಾರೆ. ಇದನ್ನ ತಪ್ಪಿಸೋ ಅಂತ ಕೆಲಸವನ್ನ ನಾವು ಮಾಡಬೇಕಾಗಿತ್ತು. ಇಷ್ಟು ವರ್ಷಗಳು ನಾವು ಮಾಡಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿ ವರ್ಷ ರಾಜ್ಯದಲ್ಲಿ ಸುಮಾರು 82 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗ್ತೈತೆ. ಈ ವರ್ಷ 74,026 ಲಕ್ಷ ಹೆಕ್ಟೇರ್ ಬಿತ್ತನೆ, 90%. 48 ಮುಖ್ಯಮಂತ್ರಿಗಳು ಹೇಳಿದ ರೀತಿ 48.15 ಲಕ್ಷ ಹೆಕ್ಟೇರ್ ಪ್ರದೇಶ ಬೆಳೆ ನಷ್ಟ ಆಗಿದೆ.